ಈ ವಾಮಾಚಾರದ ಫೈಟ್ ಯಾವ ರೀತಿಯಾಗಿದೆ ಅಂತಂದರೆ, ಈ ದೇವಿ ಮುಂದೆ ಪೂಜೆ ಮಾಡಿ ಬಲಿ ಕೊಟ್ರಲ್ಲ, ಆ ವಿಚಾರವಾಗಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಕನ್ಫ್ಯೂಷನ್ ಇರೋದು ಯಾರ ವಿರುದ್ಧವಾಗಿ ವಾಮಾಚಾರ ಮಾಡಿದ್ರು ಅಂತೇಳಿ. ಕಮಿಷನರ್ ಹೇಳಿದ್ರು, ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇಲ್ಲಿ ಅವರಿಗೆ ಬಲ ತುಂಬುವ ಸಲುವಾಗಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಯಾರಿಗೆ ಬಲ ತುಂಬೋದಕ್ಕೆ? ಸ್ನೇಹಮಯಿ ಕೃಷ್ಣ ಹಾಗೂ ಇನ್ನೊಬ್ಬರು ಗಂಗರಾಜ್ ಅವ್ರಿಗೆ, ಇವರಿಬ್ಬರು ಕೂಡ ದೂರದಾರರು. ಇವರಿಗೆ ಬಲ ತುಂಬೋದಕ್ಕೆ ಈ ಪ್ರಯೋಗ ನಡೀತಾ, ಕಮಿಷನರ್ ಕೊಟ್ಟಂಥ ಹೇಳಿಕೆಯಿಂದ ಈ ಒಂದು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ವಿರುದ್ಧ ಏನಾದರೂ ನಡೀತಾ ವಾಮಾಚಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ಪೂಜೆಯಿಂದ ನಮಗೆ ಶಕ್ತಿ ತುಂಬಿಲ್ಲ ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ ನಮ್ಮನ್ನು ವಶೀಕರಣ ಮಾಡಿಕೊಳ್ಳುವಂಥ ಪ್ರಯೋಗ ಮಾಡಿದ್ದಾರೆ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಸಮಗ್ರ ತನಿಖೆಯನ್ನು ನಡೆಸೋದಕ್ಕೆ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮಂಗಳೂರು ಬರ್ಕೆ ಪೊಲೀಸರಿಂದ ಈಗ ವಾಮಾಚಾರದ ವಿಚಾರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಅವರ ಪ್ರಚಾರದ ಗಿಮಿಕ್ ಅಂತ CM ಪುತ್ರ ಯತೀಂದ್ರ ಅವರು ಇದನ್ನು ಹೇಳಿದ್ದಾರೆ. ಸ್ನೇಹಮಯಿ ಹಾಗೂ ಗಂಗರಾಜ್ ವಿರುದ್ಧ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಆದರೆ ಒಂದಂತೂ ವಿಚಾರ, ಇಲ್ಲಿ ಯಾರ ಪರವಾಗಿ ವಾಮಾಚಾರ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಂತೂ ಪ್ರಸಾದ್ ಅತ್ತಾವರ ಅಂತೂ ಅರೆಸ್ಟ್ ಆದಾಗ ಅವರ ಮೊಬೈಲಲ್ಲಿ ಸಿಕ್ತು ಫೋಟೋಗಳು. ಅವ್ರು ಇನ್ನೊಬ್ಬರ ಹೆಸರು ಹೇಳಿದ್ದಾರೆ. ಆತ ತಲೆ ಮರೆಸ್ಕೊಂಡಿದ್ದಾನೆ. ಆತ ಸಿಕ್ಕಿದ ಮೇಲೆ ಯಾರು ವಿರುದ್ಧವಾಗಿ ಮಾಡಿದ್ರು, ಯಾರ ಪರವಾಗಿ ಮಾಡಿದ್ರು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ತನಿಖೆಯಿಂದ ಮಾತ್ರ ಸತ್ಯತೆ ಗೊತ್ತಾಗೋದು. ಇದಿಷ್ಟು ಈ ಕ್ಷಣ. ಈ ವಾಮಾಚಾರದ ಫೈಟ್ ಯಾವ ರೀತಿಯಾಗಿದೆ ಅಂತಂದರೆ, ಈ ದೇವಿ ಮುಂದೆ ಪೂಜೆ ಮಾಡಿ ಬಲಿ ಕೊಟ್ರಲ್ಲ, ಆ ವಿಚಾರವಾಗಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಕನ್ಫ್ಯೂಷನ್ ಇರೋದು ಯಾರ ವಿರುದ್ಧವಾಗಿ ವಾಮಾಚಾರ ಮಾಡಿದ್ರು ಅಂತೇಳಿ. ಕಮಿಷನರ್ ಹೇಳಿದ್ರು, ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇಲ್ಲಿ ಅವರಿಗೆ ಬಲ ತುಂಬುವ ಸಲುವಾಗಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಯಾರಿಗೆ ಬಲ ತುಂಬೋದಕ್ಕೆ? ಸ್ನೇಹಮಯಿ ಕೃಷ್ಣ ಹಾಗೂ ಇನ್ನೊಬ್ಬರು ಗಂಗರಾಜ್ ಅವ್ರಿಗೆ, ಇವರಿಬ್ಬರು ಕೂಡ ದೂರದಾರರು. ಇವರಿಗೆ ಬಲ ತುಂಬೋದಕ್ಕೆ ಈ ಪ್ರಯೋಗ ನಡೀತಾ, ಕಮಿಷನರ್ ಕೊಟ್ಟಂಥ ಹೇಳಿಕೆಯಿಂದ ಈ ಒಂದು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ವಿರುದ್ಧ ಏನಾದರೂ ನಡೀತಾ ವಾಮಾಚಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ಪೂಜೆಯಿಂದ ನಮಗೆ ಶಕ್ತಿ ತುಂಬಿಲ್ಲ ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ ನಮ್ಮನ್ನು ವಶೀಕರಣ ಮಾಡಿಕೊಳ್ಳುವಂಥ ಪ್ರಯೋಗ ಮಾಡಿದ್ದಾರೆ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಸಮಗ್ರ ತನಿಖೆಯನ್ನು ನಡೆಸೋದಕ್ಕೆ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮಂಗಳೂರು ಬರ್ಕೆ ಪೊಲೀಸರಿಂದ ಈಗ ವಾಮಾಚಾರದ ವಿಚಾರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಅವರ ಪ್ರಚಾರದ ಗಿಮಿಕ್ ಅಂತ CM ಪುತ್ರ ಯತೀಂದ್ರ ಅವರು ಇದನ್ನು ಹೇಳಿದ್ದಾರೆ. ಸ್ನೇಹಮಯಿ ಹಾಗೂ ಗಂಗರಾಜ್ ವಿರುದ್ಧ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಆದರೆ ಒಂದಂತೂ ವಿಚಾರ, ಇಲ್ಲಿ ಯಾರ ಪರವಾಗಿ ವಾಮಾಚಾರ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಂತೂ ಪ್ರಸಾದ್ ಅತ್ತಾವರ ಅಂತೂ ಅರೆಸ್ಟ್ ಆದಾಗ ಅವರ ಮೊಬೈಲಲ್ಲಿ ಸಿಕ್ತು ಫೋಟೋಗಳು. ಅವ್ರು ಇನ್ನೊಬ್ಬರ ಹೆಸರು ಹೇಳಿದ್ದಾರೆ. ಆತ ತಲೆ ಮರೆಸ್ಕೊಂಡಿದ್ದಾನೆ. ಆತ ಸಿಕ್ಕಿದ ಮೇಲೆ ಯಾರು ವಿರುದ್ಧವಾಗಿ ಮಾಡಿದ್ರು, ಯಾರ ಪರವಾಗಿ ಮಾಡಿದ್ರು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ತನಿಖೆಯಿಂದ ಮಾತ್ರ ಸತ್ಯತೆ ಗೊತ್ತಾಗೋದು. ಇದಿಷ್ಟು ಈ ಕ್ಷಣ. ಈ ವಾಮಾಚಾರದ ಫೈಟ್ ಯಾವ ರೀತಿಯಾಗಿದೆ ಅಂತಂದರೆ, ಈ ದೇವಿ ಮುಂದೆ ಪೂಜೆ ಮಾಡಿ ಬಲಿ ಕೊಟ್ರಲ್ಲ, ಆ ವಿಚಾರವಾಗಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಕನ್ಫ್ಯೂಷನ್ ಇರೋದು ಯಾರ ವಿರುದ್ಧವಾಗಿ ವಾಮಾಚಾರ ಮಾಡಿದ್ರು ಅಂತೇಳಿ. ಕಮಿಷನರ್ ಹೇಳಿದ್ರು, ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇಲ್ಲಿ ಅವರಿಗೆ ಬಲ ತುಂಬುವ ಸಲುವಾಗಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಯಾರಿಗೆ ಬಲ ತುಂಬೋದಕ್ಕೆ? ಸ್ನೇಹಮಯಿ ಕೃಷ್ಣ ಹಾಗೂ ಇನ್ನೊಬ್ಬರು ಗಂಗರಾಜ್ ಅವ್ರಿಗೆ, ಇವರಿಬ್ಬರು ಕೂಡ ದೂರದಾರರು. ಇವರಿಗೆ ಬಲ ತುಂಬೋದಕ್ಕೆ ಈ ಪ್ರಯೋಗ ನಡೀತಾ, ಕಮಿಷನರ್ ಕೊಟ್ಟಂಥ ಹೇಳಿಕೆಯಿಂದ ಈ ಒಂದು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ವಿರುದ್ಧ ಏನಾದರೂ ನಡೀತಾ ವಾಮಾಚಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ಪೂಜೆಯಿಂದ ನಮಗೆ ಶಕ್ತಿ ತುಂಬಿಲ್ಲ ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ ನಮ್ಮನ್ನು ವಶೀಕರಣ ಮಾಡಿಕೊಳ್ಳುವಂಥ ಪ್ರಯೋಗ ಮಾಡಿದ್ದಾರೆ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಸಮಗ್ರ ತನಿಖೆಯನ್ನು ನಡೆಸೋದಕ್ಕೆ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮಂಗಳೂರು ಬರ್ಕೆ ಪೊಲೀಸರಿಂದ ಈಗ ವಾಮಾಚಾರದ ವಿಚಾರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಅವರ ಪ್ರಚಾರದ ಗಿಮಿಕ್ ಅಂತ CM ಪುತ್ರ ಯತೀಂದ್ರ ಅವರು ಇದನ್ನು ಹೇಳಿದ್ದಾರೆ. ಸ್ನೇಹಮಯಿ ಹಾಗೂ ಗಂಗರಾಜ್ ವಿರುದ್ಧ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಆದರೆ ಒಂದಂತೂ ವಿಚಾರ, ಇಲ್ಲಿ ಯಾರ ಪರವಾಗಿ ವಾಮಾಚಾರ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಂತೂ ಪ್ರಸಾದ್ ಅತ್ತಾವರ ಅಂತೂ ಅರೆಸ್ಟ್ ಆದಾಗ ಅವರ ಮೊಬೈಲಲ್ಲಿ ಸಿಕ್ತು ಫೋಟೋಗಳು. ಅವ್ರು ಇನ್ನೊಬ್ಬರ ಹೆಸರು ಹೇಳಿದ್ದಾರೆ. ಆತ ತಲೆ ಮರೆಸ್ಕೊಂಡಿದ್ದಾನೆ. ಆತ ಸಿಕ್ಕಿದ ಮೇಲೆ ಯಾರು ವಿರುದ್ಧವಾಗಿ ಮಾಡಿದ್ರು, ಯಾರ ಪರವಾಗಿ ಮಾಡಿದ್ರು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ತನಿಖೆಯಿಂದ ಮಾತ್ರ ಸತ್ಯತೆ ಗೊತ್ತಾಗೋದು.
ಇದಿಷ್ಟು ಈ ಕ್ಷಣ ಈ ವಾಮಾಚಾರದ ಫೈಟ್ ಯಾವ ರೀತಿಯಾಗಿದೆ ಅಂತಂದರೆ, ಈ ದೇವಿ ಮುಂದೆ ಪೂಜೆ ಮಾಡಿ ಬಲಿ ಕೊಟ್ರಲ್ಲ, ಆ ವಿಚಾರವಾಗಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಕನ್ಫ್ಯೂಷನ್ ಇರೋದು ಯಾರ ವಿರುದ್ಧವಾಗಿ ವಾಮಾಚಾರ ಮಾಡಿದ್ರು ಅಂತೇಳಿ. ಕಮಿಷನರ್ ಹೇಳಿದ್ರು, ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇಲ್ಲಿ ಅವರಿಗೆ ಬಲ ತುಂಬುವ ಸಲುವಾಗಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಯಾರಿಗೆ ಬಲ ತುಂಬೋದಕ್ಕೆ? ಸ್ನೇಹಮಯಿ ಕೃಷ್ಣ ಹಾಗೂ ಇನ್ನೊಬ್ಬರು ಗಂಗರಾಜ್ ಅವ್ರಿಗೆ, ಇವರಿಬ್ಬರು ಕೂಡ ದೂರದಾರರು. ಇವರಿಗೆ ಬಲ ತುಂಬೋದಕ್ಕೆ ಈ ಪ್ರಯೋಗ ನಡೀತಾ, ಕಮಿಷನರ್ ಕೊಟ್ಟಂಥ ಹೇಳಿಕೆಯಿಂದ ಈ ಒಂದು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ವಿರುದ್ಧ ಏನಾದರೂ ನಡೀತಾ ವಾಮಾಚಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ಪೂಜೆಯಿಂದ ನಮಗೆ ಶಕ್ತಿ ತುಂಬಿಲ್ಲ ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ ನಮ್ಮನ್ನು ವಶೀಕರಣ ಮಾಡಿಕೊಳ್ಳುವಂಥ ಪ್ರಯೋಗ ಮಾಡಿದ್ದಾರೆ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಸಮಗ್ರ ತನಿಖೆಯನ್ನು ನಡೆಸೋದಕ್ಕೆ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮಂಗಳೂರು ಬರ್ಕೆ ಪೊಲೀಸರಿಂದ ಈಗ ವಾಮಾಚಾರದ ವಿಚಾರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಅವರ ಪ್ರಚಾರದ ಗಿಮಿಕ್ ಅಂತ CM ಪುತ್ರ ಯತೀಂದ್ರ ಅವರು ಇದನ್ನು ಹೇಳಿದ್ದಾರೆ. ಸ್ನೇಹಮಯಿ ಹಾಗೂ ಗಂಗರಾಜ್ ವಿರುದ್ಧ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಆದರೆ ಒಂದಂತೂ ವಿಚಾರ, ಇಲ್ಲಿ ಯಾರ ಪರವಾಗಿ ವಾಮಾಚಾರ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಂತೂ ಪ್ರಸಾದ್ ಅತ್ತಾವರ ಅಂತೂ ಅರೆಸ್ಟ್ ಆದಾಗ ಅವರ ಮೊಬೈಲಲ್ಲಿ ಸಿಕ್ತು ಫೋಟೋಗಳು. ಅವ್ರು ಇನ್ನೊಬ್ಬರ ಹೆಸರು ಹೇಳಿದ್ದಾರೆ. ಆತ ತಲೆ ಮರೆಸ್ಕೊಂಡಿದ್ದಾನೆ. ಆತ ಸಿಕ್ಕಿದ ಮೇಲೆ ಯಾರು ವಿರುದ್ಧವಾಗಿ ಮಾಡಿದ್ರು, ಯಾರ ಪರವಾಗಿ ಮಾಡಿದ್ರು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ತನಿಖೆಯಿಂದ ಮಾತ್ರ ಸತ್ಯತೆ ಗೊತ್ತಾಗೋದು. ಇದಿಷ್ಟು ಈ ಕ್ಷಣ ಈ ವಾಮಾಚಾರದ ಫೈಟ್ ಯಾವ ರೀತಿಯಾಗಿದೆ ಅಂತಂದರೆ, ಈ ದೇವಿ ಮುಂದೆ ಪೂಜೆ ಮಾಡಿ ಬಲಿ ಕೊಟ್ರಲ್ಲ, ಆ ವಿಚಾರವಾಗಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಕನ್ಫ್ಯೂಷನ್ ಇರೋದು ಯಾರ ವಿರುದ್ಧವಾಗಿ ವಾಮಾಚಾರ ಮಾಡಿದ್ರು ಅಂತೇಳಿ. ಕಮಿಷನರ್ ಹೇಳಿದ್ರು, ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇಲ್ಲಿ ಅವರಿಗೆ ಬಲ ತುಂಬುವ ಸಲುವಾಗಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಯಾರಿಗೆ ಬಲ ತುಂಬೋದಕ್ಕೆ? ಸ್ನೇಹಮಯಿ ಕೃಷ್ಣ ಹಾಗೂ ಇನ್ನೊಬ್ಬರು ಗಂಗರಾಜ್ ಅವ್ರಿಗೆ, ಇವರಿಬ್ಬರು ಕೂಡ ದೂರದಾರರು. ಇವರಿಗೆ ಬಲ ತುಂಬೋದಕ್ಕೆ ಈ ಪ್ರಯೋಗ ನಡೀತಾ, ಕಮಿಷನರ್ ಕೊಟ್ಟಂಥ ಹೇಳಿಕೆಯಿಂದ ಈ ಒಂದು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ವಿರುದ್ಧ ಏನಾದರೂ ನಡೀತಾ ವಾಮಾಚಾರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ಆ ಪೂಜೆಯಿಂದ ನಮಗೆ ಶಕ್ತಿ ತುಂಬಿಲ್ಲ ಅಂಥೇಳಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆ ಮಾಡಿ ನಮ್ಮನ್ನು ವಶೀಕರಣ ಮಾಡಿಕೊಳ್ಳುವಂಥ ಪ್ರಯೋಗ ಮಾಡಿದ್ದಾರೆ ಅಂಥೇಳಿ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಸಮಗ್ರ ತನಿಖೆಯನ್ನು ನಡೆಸೋದಕ್ಕೆ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಮಂಗಳೂರು ಬರ್ಕೆ ಪೊಲೀಸರಿಂದ ಈಗ ವಾಮಾಚಾರದ ವಿಚಾರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಅವರ ಪ್ರಚಾರದ ಗಿಮಿಕ್ ಅಂತ CM ಪುತ್ರ ಯತೀಂದ್ರ ಅವರು ಇದನ್ನು ಹೇಳಿದ್ದಾರೆ. ಸ್ನೇಹಮಯಿ ಹಾಗೂ ಗಂಗರಾಜ್ ವಿರುದ್ಧ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಆದರೆ ಒಂದಂತೂ ವಿಚಾರ, ಇಲ್ಲಿ ಯಾರ ಪರವಾಗಿ ವಾಮಾಚಾರ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಂತೂ ಪ್ರಸಾದ್ ಅತ್ತಾವರ ಅಂತೂ ಅರೆಸ್ಟ್ ಆದಾಗ ಅವರ ಮೊಬೈಲಲ್ಲಿ ಸಿಕ್ತು ಫೋಟೋಗಳು. ಅವ್ರು ಇನ್ನೊಬ್ಬರ ಹೆಸರು ಹೇಳಿದ್ದಾರೆ. ಆತ ತಲೆ ಮರೆಸ್ಕೊಂಡಿದ್ದಾನೆ. ಆತ ಸಿಕ್ಕಿದ ಮೇಲೆ ಯಾರು ವಿರುದ್ಧವಾಗಿ ಮಾಡಿದ್ರು, ಯಾರ ಪರವಾಗಿ ಮಾಡಿದ್ರು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ತನಿಖೆಯಿಂದ ಮಾತ್ರ ಸತ್ಯತೆ ಗೊತ್ತಾಗೋದು. ಇದಿಷ್ಟು ಈ ಕ್ಷಣ